ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿಯಾಗಿದ್ದಾರೆ. ಲೋಕ ಕಲ್ಯಾಣ ಮಾರ್ಗ್ನಲ್ಲಿರುವಂತಹ ಮೋದಿ ನಿವಾಸದಲ್ಲಿ ರಾಜನಾಥ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿ ಮಾಡಿದ್ದಾರೆ. ಪಾಕಿಸ್ತಾನದ ವಿರುದ್ಧದ ಸೇನಾ ಕಾರ್ಯಾಚರಣೆಯ ಬಗ್ಗೆ ಮೋದಿಯೊಟ್ಟಿಗೆ ಚರ್ಚೆ ನಡೆಸಿದ್ದಾರೆ. ನಿನ್ನೆ ಸಿಡಿಎಸ್ ಅನಿಲ್ ಚೌಹಾಣ್ ಕೂಡ ರಾಜನಾಥ್ ಸಿಂಗ್ರನ್ನ ಭೇಟಿಯಾಗಿದ್ರು. ಇದೀಗ ರಾಜನಾಥ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಪಾಕಿಸ್ತಾನಕ್ಕೆ ಭಾರತ ಮಿಲಿಟರಿ ಕಾರ್ಯಾಚರಣೆ ಮೂಲಕ ಇದುವರೆಗೂ ಉತ್ತರ ಕೊಟ್ಟಿಲ್ಲ. ರಾಜತಾಂತ್ರಿಕವಾಗಿ ಹೇಗೆಲ್ಲ ಪಾಕಿಸ್ತಾನವನ್ನ ಮಟ್ಟ ಹಾಕಬೇಕು ಮೊದಲಿಗೆ ಆ ಕೆಲಸಕ್ಕೆ ಮುಂದಾಗಿದೆ. ಆದರೆ ಈ ಬೆಳವಣಿಗೆಗಳು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಿನ್ನೆ ಸಿಡಿಎಸ್ ರಕ್ಷಣಾ ಸಚಿವರನ್ನ ಭೇಟಿಯಾಗಿದ್ರು, ಬಹಳ ಚರ್ಚೆ ಆಯಿತು. ಅದಾದ್ಮೇಲೆ ಇವತ್ತು ರಾಜನಾಥ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿಯಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಚಂದ್ರಮೋಹನ್. ಈ ಭೇಟಿ ಮತ್ತು ಚರ್ಚೆ ಸೈನ್ಯದ ಆಪರೇಷನ್ಗೆ ಸಂಬಂಧಪಟ್ಟ ಹಾಗ ಏನೆಲ್ಲ ಚರ್ಚೆ ಆಗಿದೆ, ಮಾಹಿತಿ ಇದೆಯಾ? ಹೌದು ವಿಜಯ್, ಈಗ ಭಾರತ ಮುಖ್ಯವಾಗಿ ಪಾಕಿಸ್ತಾನದ ಸೇನೆ ವಿರುದ್ಧ ಮುಂದೆ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳಬೇಕು, ಭಯೋತ್ಪಾದಕರ ವಿರುದ್ಧ ಹೇಗೆ ಕಾರ್ಯಾಚರಣೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಈಗ ಭಾರತ ನಿರಂತರವಾಗಿ ಸಭೆಗಳನ್ನು ನಡೆಸ್ತಾ ಇದೆ. ಈಗ ಮೋದಿ ಅವರು ಕೂಡ ಸೌದಿ ಅರೇಬಿಯಾದಿಂದ ತಮ್ಮ ಪ್ರವಾಸ ಮೊಟಕುಗೊಳಿಸಿ ವಾಪಸ್ಸಾಗಿದ್ರು. ಅದಾದ ಬಳಿಕ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ರಾಜನಾಥ್ ಸಿಂಗ್ ಅವರ ಜೊತೆಗೆ ಚರ್ಚೆ ನಡೆಸಿದ್ರು. ಈಗ ರಾಜನಾಥ್ ಸಿಂಗ್ ಅವರು ಕೂಡ ನಿನ್ನೆ ತಮ್ಮ ನಿವಾಸಕ್ಕೆ ಸಿಡಿಎಸ್ ಅನಿಲ್ ಚೌಹಾಣ್ ಅವರನ್ನ ಕರೆಸಿಕೊಂಡು ಸುದೀರ್ಘ ಚರ್ಚೆಯನ್ನು ನಡೆಸಿದ್ರು. ಈಗ ಪಾಕಿಸ್ತಾನ ಕೂಡ ಶಿಮ್ಲಾ ಒಪ್ಪಂದವನ್ನ ಅಮಾನತ್ನಲ್ಲಿಟ್ಟು ಭಾರತದ ಮೇಲೆ ಗಡಿನಲ್ಲಿ ದಾಳಿಯನ್ನ ನಡೆಸ್ತಾ ಇದೆ. ಪಾಕಿಸ್ತಾನ ಸೇನೆಯಿಂದ ಭಾರತೀಯ ಸೇನೆ ಮೇಲೆ ದಾಳಿ ನಡೀತಾ ಇದೆ. ಈಗ ಭಾರತೀಯ ಸೇನೆ ಕೂಡ ಪಾಕಿಸ್ತಾನ ಸೇನೆ ಮೇಲೆ ಪ್ರತಿ ದಾಳಿಯನ್ನ ನಡೆಸ್ತಾ ಇದೆ. ಹೀಗಾಗಿ ಗಡಿನಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಈಗ ಭಯೋತ್ಪಾದನಾ ದಾಳಿಗೆ ಈಗ ಭಾರತ ಯಾವ ರೀತಿಯಾಗಿ ಪ್ರತಿ ದಾಳಿಯನ್ನ ನಡೆಸಬೇಕು ಅನ್ನೋದ್ರ ಬಗ್ಗೆ ಭಾರತದಲ್ಲಿ ಉನ್ನತ ಮಟ್ಟದ ಚರ್ಚೆಗಳು ನಡೀತಾ ಇವೆ ಮತ್ತು ಸಭೆಗಳು ಕೂಡ ನಡೀತಾ ಇವೆ. ಈಗ ಭಾರತೀಯ ಸೇನೆ ಕೂಡ ಈಗ ಪಾಕ್ನ ಭಯೋತ್ಪಾದಕರ ವಿರುದ್ಧ ಮತ್ತು ಪಾಕ್ ಸೇನೆಯ ವಿರುದ್ಧ ಹೇಗೆ ಪ್ರತಿ ದಾಳಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದೆ. ಅದ್ರ ಬಗ್ಗೆ ಈಗ ರಾಜನಾಥ್ ಸಿಂಗ್ ಅವರಿಗೆ ಸಿಡಿಎಸ್ ಅನಿಲ್ ಚೌಹಾಣ್ ಅವರು ಕೂಡ ನಿನ್ನೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ನಾವು ಭಾರತದಿಂದ ಎಲ್ಲೆಲ್ಲಿ ದಾಳಿಯನ್ನು ನಡೆಸಬಹುದು, ಉಗ್ರಗಾಮಿಗಳನ್ನ ಹೇಗೆ ಮಟ್ಟ ಹಾಕಬಹುದು ಮತ್ತು ಗಡಿಯಲ್ಲಿ ರಕ್ಷಣೆಯನ್ನ ಹೇಗೆ ಬಿಗಿಗೊಳಿಸಬಹುದು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಈಗ ರಾಜನಾಥ್ ಸಿಂಗ್ ಅವರು ಪ್ರಧಾನಿ ಮೋದಿ ಜೊತೆಗೆ ಈಗ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ರಾಜನಾಥ್ ಸಿಂಗ್ ಅವರು ದೆಹಲಿಯ ಲೋಕ ಕಲ್ಯಾಣ ಮಾರ್ಗ್ನಲ್ಲಿರುವ ಪ್ರಧಾನಿ ನಿವಾಸಕ್ಕೆ ಬಂದಿದ್ದಾರೆ. ಈಗ ರಾಜನಾಥ್ ಸಿಂಗ್ ಮತ್ತು ಮೋದಿಯ ಚರ್ಚೆನಲ್ಲೇ ಏನಾದ್ರೂ ಮಹತ್ವದ ತೀರ್ಮಾನಗಳನ್ನ ತೆಗೆದುಕೊಳ್ಬಹುದು. ಇದಾದ ಬಳಿಕ ಮುಂದಿನ 10-15 ದಿನಗಳಲ್ಲೇ ಈ ಒಂದು ಸೇನೆಯ ಮುಂದಿನ ಕ್ರಮ ಏನು ಮತ್ತು ಪ್ರತೀಕಾರದ ದಾಳಿ ಯಾವ ರೀತಿ ಇರುತ್ತೆ ಅಥವಾ ಪ್ರತಿ ದಾಳಿಯನ್ನ ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಂಡು ಆರ್ಮಿಗೆ ಗ್ರೀನ್ ಸಿಗ್ನಲ್ ಅನ್ನ ನೀಡಲಾಗುತ್ತೆ. ಈಗ ರಾಜತಾಂತ್ರಿಕವಾದಂತಹ ಎಲ್ಲಾ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದೆ. ಆದ್ರೆ ಈಗ ಮಿಲಿಟರಿ ಆಪರೇಷನ್ ನಡೆಸುವಂತದ್ದು ಮಾತ್ರ ಬಾಕಿ ಇದೆ. ಮಿಲಿಟರಿ ಆಪರೇಷನ್ ಅನ್ನ ಹೇಗೆ ನಡೆಸಬೇಕು, ಎಲ್ಲಿ ನಡೆಸಬೇಕು, ಯಾವ ಸಮಯ ಸಂದರ್ಭದಲ್ಲಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಅಷ್ಟೇನೆ ತೀರ್ಮಾನವನ್ನ ತೆಗೆದುಕೊಂಡು ಅದನ್ನ ಜಾರಿಗೊಳಿಸಲಿಕ್ಕೆ ಸೇನೆಗೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಕೊಡಬೇಕು, ಗ್ರೀನ್ ಸಿಗ್ನಲ್ ಅನ್ನು ಕೊಡಬೇಕು. ಅದ್ರ ಬಗ್ಗೆ ಈಗ ಮೋದಿ ಮತ್ತು ರಾಜನಾಥ್ ಸಿಂಗ್ ಅವರೇ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಈ ಚರ್ಚೆ ಬಳಿಕವೇ ಒಂದು ಮುಂದಿನ 10-15 ದಿನದಲ್ಲೇ ಮಿಲಿಟರಿ ಆಪರೇಷನ್ ಅನ್ನು ಕೂಡ ಪಾಕಿಸ್ತಾನದ ಸೇನೆ ವಿರುದ್ಧ, ಪಾಕಿಸ್ತಾನದ ಭಯೋತ್ಪಾದಕರ ವಿರುದ್ಧ ನಡೆಯಲಿದೆ. ಈಗ ಮೋದಿ ಕೂಡ ನಿನ್ನೆ ಕೂಡ ಪುನರುಚ್ಚಾರವನ್ನ ಮಾಡಿದ್ದಾರೆ. ನಾವು ಈಗ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ದಾಳಿ ನಡೆಸುವಂತವ್ರಿಗೆ ಪಾಠವನ್ನ ಕಲಿಸ್ತೇವೆ, ಪ್ರತೀಕಾರದ ದಾಳಿಯನ್ನ ನಾವು ಮಾಡ್ತೇವೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಈಗ ದೇಶ ಕೂಡ ಪ್ರತೀಕಾರದ ದಾಳಿಯನ್ನ ಭಯೋತ್ಪಾದಕರ ವಿರುದ್ಧ, ಪಾಕಿಸ್ತಾನ ಸೇನೆಯ ವಿರುದ್ಧ ನಡೆಸಲೇಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದೆ. ದೇಶದ ಜನರ ರಕ್ತ ಕುದೀತಾ ಇದೆ ಅನ್ನೋ ಒಂದು ಮಾತನ್ನ ಪ್ರಧಾನಿ ಮೋದಿ ಹೇಳಿದ್ದಾರೆ. ಹಾಗಾಗಿ ಒಂದು ದೇಶದ ಜನರ ಭಾವನೆಗಳನ್ನ ಮೋದಿ ಅರ್ಥ ಮಾಡ್ಕೊಂಡಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಅರ್ಥ ಆಗಿದೆ. ಹೀಗಾಗಿ ದೇಶದ ಜನರ ಭಾವನೆಗಳಿಗೆ ಬೆಲೆ ಕೊಟ್ಟು ಈಗ ಕೇಂದ್ರ ಸರ್ಕಾರ ಪಾಕಿಸ್ತಾನದ ಭಯೋತ್ಪಾದಕರನ್ನ ಮಟ್ಟ ಹಾಕುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ನಡೆಸುತ್ತೆ, ಮಿಲಿಟರಿ ಆಪರೇಷನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಈಗ ಭಾರತ ಒಂದು ಸರ್ಜಿಕಲ್ ಸ್ಟ್ರೈಕ್ ಅನ್ನ 2016ರಲ್ಲಿ ನೋಡಿದೆ. ಅದಾದ ಬಳಿಕ ಬಾಲಾಕೋಟ್ ಏರ್ ಸ್ಟ್ರೈಕ್ ಅನ್ನ ನೋಡಿದೆ. ಆದ್ರೆ ಈಗ ಭಯೋತ್ಪಾದಕರು ಕೂಡ ಊಹಿಸಿಕೊಳ್ಳಲಾಗದಂತ ರೀತಿಯಲ್ಲಿ ನಾವು ಪ್ರತ್ಯುತ್ತರ ನೀಡ್ತೇವೆ ಅಂತ ಹೇಳಿದ್ದಾರೆ. ಹೀಗಾಗಿ ಈಗ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಅನ್ನು ಮೀರಿಸಿದಂತಹ ಯಾವ್ದಾದ್ರು ಒಂದು ದಾಳಿಯನ್ನ ಈ ಬಾರಿ ಭಾರತ ನಡೆಸಬಹುದು ಅನ್ನೋ ಒಂದು ನಿರೀಕ್ಷೆ ಕೂಡ ಸಹಜವಾಗಿ ಇದೆ. ವಿಜಯ್, ಚಂದ್ರಮೋಹನ್ ಸಂಪರ್ಕದಲ್ಲಿರಿ, ಮತ್ತೆ ಮಾತಾಡಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.